ನಿಮಗೆ ತೋರಿಸ್ತಾ ಇದ್ವಿ ಕೆಪಿಸಿಸಿ ಪಟ್ಟಕ್ಕೋಸ್ಕರ ಒಂದ್ ಕಡೆ ಸಾಕಷ್ಟು ಲಾಬಿ ನಡೆಸ್ತಾ ಇದ್ರೆ ಆಶ್ಚರ್ಯದ ರೀತಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಹೆಸರು ಈಗ ಕೇಳಿ ಬಂದಿರುವಂತದ್ದು. ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಅಳಕಟ್ಟಿ, ಆಶ್ಚರ್ಯದ ರೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು ಯಾವ ಕಾರಣಕ್ಕೋಸ್ಕರ, ಯಾವ ರೀತಿಯಾದಂತಹ ಒಂದು ಸ್ಟ್ರಾಟಜಿ ಇದೆ ಕಾಂಗ್ರೆಸ್ ಹೈಕಮಾಂಡ್? ಪೃಥ್ವಿರಾಜ್, ಕಾಂಗ್ರೆಸ್ ಶತಾಯ ಗತಾಯ ಕೆಪಿಸಿಸಿ ಅಧ್ಯಕ್ಷರನ್ನ ಯಾರನ್ನು ಮಾಡಬೇಕು ಅಂತಕ್ಕಂತಹ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ರಾಜ್ಯದ ಕಾಂಗ್ರೆಸ್ ಹಿರಿಯ ಮುಖಂಡರನ್ನ ಇವತ್ತು ದೆಹಲಿಗೆ ಬರುವಂತೆ ಕೂಡ ಹೈಕಮಾಂಡ್ ಬುಲಾವ್ ನೀಡಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒಂದು ದೆಹಲಿಗೆ ಹೋಗ್ತಾ ಇದ್ದಾರೆ. ಸಂಜೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿ ಹೋಗ್ತಾರೆ. ಇವ್ರ ಜೊತೆ ಎಂ.ಬಿ. ಪಾಟೀಲ್ ಕೂಡ ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದ್ರೆ ಇಲ್ಲಿವರೆಗೂ ಕೂಡ ಒಂದು ಕೆಪಿಸಿಸಿ ಗಾದಿಗೆ ಡಿ.ಕೆ. ಶಿವಕುಮಾರ್ ಹೆಸರು ಬಹಳ ಮುಂಚೂಣಿಯಲ್ಲಿತ್ತು. ಇದರ ಜೊತೆಗೆ ಸಿದ್ದರಾಮಯ್ಯ ಬಡದಿಂದ ಎಂ.ಬಿ. ಪಾಟೀಲ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಆದ್ರೆ ಎಂ.ಬಿ. ಪಾಟೀಲ್ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರಲ್ಲಿ ಒಬ್ಬರು ಕೆಪಿಸಿಸಿ ಸಾರಥ್ಯವನ್ನು ವಹಿಸ್ತಾರೆ ಅಂತಕ್ಕಂಥ ಮಾತುಗಳು ಬಹಳ ಜೋರಾಗಿ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಹೈಕಮಾಂಡ್ ತೀರ್ಮಾನ ಮಾಡಿದರ ಪ್ರಕಾರ ಮೂರನೇ ವ್ಯಕ್ತಿಗೆ ಈ ಒಂದು ಅವಕಾಶ ಕೊಡಲು ನಿರ್ಧಾರ ಮಾಡಿದೆ ಅಂತಕ್ಕಂಥ ಮಾತುಗಳು ಹೆಚ್ಚಾಗಿನೇ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಬಣ ಅಸಮಾಧಾನಗೊಳ್ಳುತ್ತೆ. ಅಷ್ಟೇ ಅಲ್ಲ, ಲಿಂಗಾಯತ ಒಂದು ಸಮುದಾಯ ಕೂಡ ಅಸಮಾಧಾನಗೊಳ್ಳುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದ್ ವೇಳೆ ಎಂ.ಬಿ. ಪಾಟೀಲ್ ಅವರಿಗೆ ಕೊಟ್ಟಿದ್ದೇ ಆದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾಗಿರ್ಬೋದು ಮತ್ತು ಡಿ.ಕೆ. ಶಿವಕುಮಾರ್ ಬಣ ಕೂಡ ವಿರೋಧ ವ್ಯಕ್ತಪಡಿಸುತ್ತೆ ಅಂತಕ್ಕಂಥ ಒಂದು ಆತಂಕ ಹೈಕಮಾಂಡ್ ಅನ್ನ ಕಾಡ್ತಾ ಇತ್ತು. ಹೀಗಾಗಿ ಎರಡೂ ಬಣಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಮತ್ತು ಕಾರ್ಯಕರ್ತರನ್ನು ಕೂಡ ಒಂದು ಒಗ್ಗಡಿಸ್ತಕ್ಕಂತಹ ಒಬ್ಬ ನಾಯಕ ಕಾಂಗ್ರೆಸ್ಗೆ ಬೇಕಾಗಿತ್ತು. ಆ ಒಂದು ನಾಯಕ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಒಂದು ಸಾರಥ್ಯವನ್ನು ವಹಿಸೋ ನಿಟ್ಟಿನಲ್ಲಿ ಹೈಕಮಾಂಡ್ ದೊಡ್ಡದಾಗಿರ್ತಕ್ಕಂಥ ಚಿಂತನೆಯನ್ನು ನಡೆಸಿದೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಲಭ್ಯವಾಗ್ತಾ ಇದೆ. ಅಂದ್ರೆ ಇದೀಗ ಸಿದ್ದರಾಮಯ್ಯ ಮತ್ತು ಕೆಲವೊಂದಿಷ್ಟು ಕಾಂಗ್ರೆಸ್ನ ಹಿರಿಯ ಮುಖಂಡರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದ ಬಳಿಕ ಮತ್ತೊಂದು ಸಾರಿ ಇವರ ಅಭಿಪ್ರಾಯವನ್ನು ಹೈಕಮಾಂಡ್ ಪಡೆಯುತ್ತೆ. ಅಂತಿಮವಾಗಿ ಹೈಕಮಾಂಡ್ ಯಾರು ಕೆಪಿಸಿಸಿ ಸಾರಥ್ಯವನ್ನು ವಹಿಸಬೇಕು ಅಂತಕ್ಕಂಥ ತೀರ್ಮಾನವನ್ನ ಪ್ರಕಟ ಮಾಡುತ್ತೆ. ಅಂದ್ರೆ ಸಂಕ್ರಾಂತಿಯ ಒಳಗಾಗಿನೇ ಸಿಹಿ ಸುದ್ದಿಯನ್ನ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡುವ ನಿಟ್ಟಿನಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಹೀಗಾಗಿನೇ ಎಲ್ಲೊಂದ್ ಕಡೆ ಎಂ.ಬಿ. ಪಾಟೀಲ್ ರೇಸ್ ಅಲ್ಲಿದ್ರು, ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಾಕಷ್ಟು ಲಾಬಿಯನ್ನ ನಡೆಸ್ತಾ ಇರುವಂತದ್ದು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಏನೋ ನಿರ್ಧಾರ ಮಾಡಿ ಓಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮಾಡೋಣ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಪ್ಕೊಳ್ಳೋದಕ್ಕೆ ತಯಾರಿದ್ದಾರಾ ಅಂತ. ಯಾಕೆಂದ್ರೆ ಈಗ ಆಲ್ರೆಡಿ ವಯಸ್ಸು ಕೂಡ ಅವರಿಗೆ ಅಡ್ಡಿ ಆಗುವಂತ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ತುಂಬಾ ಓಡಾಡಬೇಕು, ರಾಜ್ಯವನ್ನ ಸುತ್ತಬೇಕು. ಸೊ ಅವರ ಅಭಿಪ್ರಾಯ ಯಾವ ರೀತಿಯಾಗಿದೆ ಈ ವಿಚಾರದಲ್ಲಿ? ಖಂಡಿತವಾಗಿಯೂ ಪೃಥ್ವಿರಾಜ್, ಈ ಒಂದು ಹೈಕಮಾಂಡ್ ತೀರ್ಮಾನವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಒಪ್ತಾರ ಅಂತಕ್ಕಂಥ ಒಂದು ಆತಂಕ ಕೂಡ ಹೈಕಮಾಂಡ್ ನ ಕಾಡ್ತಾ ಇದೆ. ಆದ್ರೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ತಂತ್ರಗಾರಿಕೆ ಮತ್ತು ಅವರು ಮಹಾರಾಷ್ಟ್ರ ರಾಜ್ಯವನ್ನು ಸುತ್ತಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಪ್ರಚಾರ ಮಾಡಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಈ ಎಲ್ಲ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡಿರ್ತಕ್ಕಂಥ ಹೈಕಮಾಂಡ್ ಜೊತೆಗೆ ಯಾವುದೇ ಬಣಕ್ಕೂ ಕೂಡ ಒಂದು ಕೊಟ್ಟರು ಕೂಡ ಮತ್ತೊಂದು ಬಣ ಅಸಮಾಧಾನಗೊಳ್ಳುತ್ತೆ. ಕೆಲವೊಂದಿಷ್ಟು ಪ್ರಬಲ ಒಂದು ಸಮುದಾಯ ಕೂಡ ಒಂದು ಪಕ್ಷವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟರೆ ಮತ್ತೊಂದು ಸಮುದಾಯ ಅಸಮಾಧಾನಗೊಳ್ಬಹುದು, ಎಂ.ಬಿ. ಪಾಟೀಲ್ ಅವರು ಕೊಟ್ಟರೆ ಇನ್ನೊಂದು ಸಮುದಾಯ ಅಸಮಾಧಾನಗೊಳ್ಬಹುದು. ಹೀಗಾಗಿ ದಲಿತ ಸಮುದಾಯವನ್ನ ಪಕ್ಷದಲ್ಲಿ ಹಿಡಿದುಕೊಳ್ಳುವ ಮೂಲಕ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯವನ್ನು ಕೂಡ ಪಕ್ಷಕ್ಕೆ ಬರಮಾಡಿಕೊಳ್ಳೋದ್ರ ಮೂಲಕ ಪಕ್ಷವನ್ನು ಬಲಿಷ್ಠಗೊಳಿಸಬೇಕು, ಪಕ್ಷದ ಒಂದು ಕಾರ್ಯಕರ್ತರು ಹುಮ್ಮಸ್ ಮೂಡಿಸಬೇಕು. ಆ ಒಂದು ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಹೈಕಮಾಂಡ್ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಅಂತಿಮವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ಒಪ್ಕೋತಾರ, ಅವರ ಆರೋಗ್ಯ ಇದಕ್ಕೆ ಸಪೋರ್ಟ್ ಮಾಡುತ್ತಾ ಅಂತಕ್ಕಂಥ ವಿಚಾರ ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಅಂತಿಮವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಅಭಿಪ್ರಾಯವನ್ನು ಪಡೆದೇನೆ ಅವರ ಒಂದು ಹೆಸರನ್ನ ಅನೌನ್ಸ್ ಮಾಡುತ್ತೆ. ಒಂದ್ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಲ್ಲ ಅಂತಕ್ಕಂಥ ವಿಚಾರ ಪ್ರಸ್ತಾಪ ಆಗಿದ್ದಾದಲ್ಲಿ ಮತ್ತೊಬ್ಬ ನಾಯಕನ ಹುಡುಕಾಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೊಡಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವತ್ತು ಸಂಜೆ ಒಳಗಾಗಿನೇ ಒಂದು ರಾಜ್ಯದ ಒಂದು ಮುಖಂಡರ ಅಭಿಪ್ರಾಯವನ್ನು ಪಡೆದು ಕೆಲವೇ ದಿನಗಳ ಒಂದು ನೂತನ ಸಾರಥಿ ಹೆಸರನ್ನ ಪ್ರಕಟ ಮಾಡುತ್ತೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ, ನೀವೆಲ್ಲ